ಈ ಸಂಸ್ಥೆಯು 2000ನೇ ಇಸವಿಯ ಡಿಸೆಂಬರ್ 1ನೇ ತಾರೀಕಿನಂದು ಶ್ರೀ ಅಶ್ವಿನಿ ಎಂಟರ್ಪ್ರೈಸಸ್ ಎಂದು ಬೆಂಗಳೂರಿನಲ್ಲಿ ಶುಭಾರಂಭವಾಯಿತು. ಈ ಸಂಸ್ಥೆಯಲ್ಲಿ ಅಂದು ನಮ್ಮ ಮದ್ದೂರು ತಾಲೂಕಿನ ರೈತರು ಬೆಳೆಯುವ ತೆಂಗು, ಕೊಬ್ಬರಿ, ರಾಗಿ, ಅಕ್ಕಿ ಉತ್ಪನ್ನಗಳನ್ನು ಮಾರಾಟ ಮಾಡಲಾಗುತ್ತಿತ್ತು. ನಂತರ 2002ನೇ ಇಸವಿಯಿಂದ ಬೆಂಗಳೂರು ಡೇರಿಯ ನಂದಿನಿ ಹಾಲಿನ ಪ್ಯಾಕೆಟ್ ಮಾರಾಟ ಪ್ರಾರಂಭವಾಯಿತು. ಸುಮಾರು 10 ವರ್ಷಗಳ ಕಾಲ 2012ನೇ ಇಸವಿಯವರೆಗೆ 200 ಲೀಟರ್ನಿಂದ ಪ್ರಾರಂಭಿಸಿದ ವ್ಯಾಪಾರ 25,000 ಲೀಟರ್ಗಳವರೆಗೆ ವಿಸ್ತರಿಸಿತು. 2012ನೇ ಇಸವಿಯಲ್ಲಿ ವಿಶೇಷ ತರಕಾರಿಗಳಾದ ಸ್ವೀಟ್ ಕಾರ್ನ್, ಬೇಬಿ ಕಾರ್ನ್, ಕ್ಯಾಪ್ಸಿಕಮ್, ಮಶ್ರೂಮ್ ಈ ರೀತಿಯ ಉತ್ಪನ್ನ ಮಾರಾಟ ಮಾಡಲು ಕಂಪನಿ ಮುಂದುವರೆಸಿತು. ನಂತರ ಜನವರಿ 25, 2018ನೇ ಇಸವಿಯಲ್ಲಿ ಏರಿಯಂಟ್ ವೆಜ್ ಪ್ರೈವೇಟ್ ಲಿಮಿಟೆಡ್ ಎಂದು ಒಂದು ಕಾರ್ಪೊರೇಟ್ ಸಂಸ್ಥೆಯಾಗಿ ರೂಪುಗೊಂಡಿತು ಮತ್ತು 2021ನೇ ಇಸವಿಯಲ್ಲಿ ಬೇಬಿ ಕಾರ್ನ್ ಮತ್ತು ಸ್ವೀಟ್ ಕಾರ್ನ್ಗಳಿಗೆ ಕಾಂಟ್ರಾಕ್ಟ್ ಫಾರ್ಮಿಂಗ್ ವ್ಯವಸ್ಥೆಯನ್ನು ಆರಂಭ ಮಾಡಲಾಯಿತು. ಈ ಸಂಸ್ಥೆಯ ಮೂಲ ಉದ್ದೇಶ ರೈತರ ಆದಾಯ ದ್ವಿಗುಣ ಮಾಡುವುದು, ಗ್ರಾಮೀಣ ಭಾಗದಲ್ಲಿ ದೊಡ್ಡ ಮಟ್ಟದ ಉದ್ಯೋಗ ಅವಕಾಶಗಳನ್ನು ಮಹಿಳೆಯರಿಗೆ ನೀಡುವುದು ಮತ್ತು ವಿಶೇಷವಾಗಿ ಗ್ರಾಹಕರಿಗೆ ಹೈಜೆನಿಕ್ ಯುಕ್ತ ಮತ್ತು ಉತ್ತಮ ಗುಣಮಟ್ಟದ ಉತ್ಪನ್ನಗಳನ್ನು ಕಟಾವು ಮಾಡಿದ 20 ಗಂಟೆಗಳಲ್ಲಿ ಅವರು ಬಳಕೆ ಮಾಡುವ ರೀತಿಯಲ್ಲಿ ಮಾರುಕಟ್ಟೆ ವ್ಯವಸ್ಥೆಯನ್ನು ವಿನ್ಯಾಸ ಮಾಡಲಾಗಿದೆ. ಕಂಪನಿಯಲ್ಲಿ ಹಾಲಿ 128 ಸಿಬ್ಬಂದಿಗಳು ಸೇವೆ ಸಲ್ಲಿಸುತ್ತಿದ್ದಾರೆ. ಸದ್ಯಕ್ಕೆ ಬೆಂಗಳೂರು, ಮೈಸೂರು, ಚೆನ್ನೈ ಮತ್ತು ಆಂಧ್ರ ಪ್ರದೇಶಗಳಿಗೆ ಉತ್ತಮ ಆಹಾರ ಉತ್ಪನ್ನಗಳನ್ನು ಸರಬರಾಜು ಮಾಡುವುದರ ಜೊತೆಗೆ ಸಂಸ್ಥೆಯು ರಾಷ್ಟ್ರಮಟ್ಟದಲ್ಲಿ ಗ್ರಾಹಕರಿಗೆ ಉತ್ತಮ ಆಹಾರ ಉತ್ಪನ್ನಗಳನ್ನು ಸರಬರಾಜು ಮಾಡಲು ಪ್ರಯತ್ನಿಸುತ್ತಿದೆ. ರೈತರ ಮಾಹಿತಿ ಸಂಗ್ರಹಿಸುವ ಸಲುವಾಗಿ ಕಳೆದ 2 ವರ್ಷಗಳಿಂದ ರೈತರು ಈಗಾಗಲೇ ಬಳಸುವ ಬಿತ್ತನೆ ಬೀಜ ಹಾಗೂ ರಾಸಾಯನಿಕ ಗೊಬ್ಬರಗಳನ್ನು MRPಗಿಂತ ಕಡಿಮೆ ದರದಲ್ಲಿ ಮಾರಾಟ ಮಾಡಿಕೊಂಡು ಬರುತ್ತಿದ್ದೇವೆ. ಒಂದೇ ವೇದಿಕೆಯಡಿಯಲ್ಲಿ ರೈತರಿಗೆ ಬಿತ್ತನೆ ಬೀಜ, ರಸಗೊಬ್ಬರಗಳನ್ನು ಗುತ್ತಿಗೆ ಆಧಾರಿತ ಕೃಷಿಯ ಮೂಲಕ ಬೆಳೆದ ಬೆಳೆಗಳನ್ನು ವಾಪಸು ಖರೀದಿ ಮತ್ತು ಅದರ ಪ್ಯಾಕಿಂಗ್ ವ್ಯವಸ್ಥೆಯನ್ನು ಮಾಡಲಾಗಿದೆ ಹಾಗೂ ಸ್ಥಳೀಯ ಗ್ರಾಹಕರಿಗೆ ಸಿಗುವಂತೆ ಮಾರಾಟ ವ್ಯವಸ್ಥೆಯನ್ನು ಕೂಡ ಮಾಡಿಕೊಟ್ಟಿದೆ. ಮುಂದುವರಿಯುತ್ತಿರುವ ಈ ಸಮಯದಲ್ಲಿ ಜಿಲ್ಲೆಯ ಹೊಸ ವಾಣಿಜ್ಯ ಬೆಳೆಗಳು ಹಾಗೂ ಕಡಿಮೆ ಖರ್ಚಿನಲ್ಲಿ ಸುಲಭ ರೀತಿಯಲ್ಲಿ ವ್ಯವಸಾಯ ಮಾಡಿ ರೈತರ ಆರ್ಥಿಕತೆ ಬಲಪಡಿಸಲು ಕಂಪನಿ ಸಾಕಷ್ಟು ಉತ್ಪನ್ನಗಳನ್ನು ಹಾಗೂ ಯೋಜನೆಗಳನ್ನು ಒಂದೊಂದಾಗಿ ರೂಪಿಸಿಕೊಂಡು ಬರುತ್ತಿದೆ. ವಿಶೇಷವಾಗಿ ಸ್ಥಳೀಯ ಗ್ರಾಹಕರಿಗೆ 2012ರಿಂದ 2024ರವರೆಗೂ ಎಕ್ಸ್ಪೋರ್ಟ್ ಆಗುವ ಆಹಾರ ಪದಾರ್ಥಗಳನ್ನು ನೀಡುತ್ತಿದೆ. ನಮ್ಮ ದೇಶದ ಗ್ರಾಹಕರ ಆರೋಗ್ಯ ರಕ್ಷಣೆಗೆ ಈ ಸಂಸ್ಥೆ ಸದಾ ಒತ್ತು ನೀಡುತ್ತಿದೆ. ಗ್ರಾಮೀಣ ಭಾಗದಲ್ಲಿ ಮಶ್ರೂಮ್ ಅನ್ನು ಸುಲಭ ರೀತಿಯಲ್ಲಿ ಜನಸಾಮಾನ್ಯರಿಗೂ ಸಿಗುವಂತೆ ವ್ಯವಸ್ಥೆ ಮಾಡಲಾಗಿದೆ. ದಿನದ 24 ಗಂಟೆ ವರ್ಷದ 365 ದಿನದ ಕೆಲಸದಲ್ಲಿ ಹೈಲಿ ಪೆರಿಷೇಬಲ್ ಉತ್ಪನ್ನಗಳ ವ್ಯವಹಾರ ಸುಲಭದ ಮಾತಲ್ಲ. ಆದರೆ ಈ ವ್ಯವಸ್ಥೆಯನ್ನು ಗ್ರಾಮೀಣ ಭಾಗದಲ್ಲಿ ಆರಂಭಿಸಿ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಕೊಂಡೊಯ್ಯುವಲ್ಲಿ ಈ ಸಂಸ್ಥೆ ಕಾರ್ಯನಿರ್ವಹಿಸುತ್ತಿದೆ. ಇದಕ್ಕೆ ತಂಡದ ಶ್ರಮ ಹಾಗೂ ಸಾಕಷ್ಟು ಇತರ ಸಂಸ್ಥೆಗಳ ಸಹಕಾರ ಕೂಡ ಇದೆ. ವಿದ್ಯಾವಂತರನ್ನು ಕೃಷಿಯ ಕಡೆಗೆ ಆಕರ್ಷಣೆ ಮಾಡಲು ಸಾಕಷ್ಟು ಯೋಜನೆಗಳನ್ನು ಈ ಸಂಸ್ಥೆ ಹಮ್ಮಿಕೊಂಡಿದೆ. ಒಂದು ಹೊಸ ಸಂಸ್ಥೆ ಉಗಮವಾದಾಗ ಅದಕ್ಕೆ ಒಂದು ಮಗುವಿನಂತೆ ಸಾಕಷ್ಟು ಪೋಷಣೆ, ಆರೈಕೆ ಬಹಳ ಮುಖ್ಯವಾಗಿದೆ. ಅದರಂತೆ ಗ್ರಾಮೀಣ ಭಾಗದಲ್ಲಿ ಕಳೆದ 5 ವರ್ಷಗಳಿಂದ ಬಹಳಷ್ಟು ಸವಾಲುಗಳನ್ನು ಸ್ವೀಕರಿಸಿ ಈ ಹಂತಕ್ಕೆ ಸಂಸ್ಥೆ ಬೆಳೆದು ನಿಂತಿದೆ. ಈ ಸಂಸ್ಥೆಗೆ ಪ್ರಕೃತಿ, ದೇಶ ಮತ್ತು ದೇವರ ಸೇವೆಯನ್ನು ದೊಡ್ಡ ಮಟ್ಟದಲ್ಲಿ ಮಾಡಬೇಕೆಂಬ ಮನಸ್ಸು ಇದೆ ಹಾಗೂ ಈ ಜಿಲ್ಲೆಯಲ್ಲಿ ಸಾಕಷ್ಟು ನೈಸರ್ಗಿಕ ಸ್ವಾದವಿದೆ. ಅದನ್ನು ಹೊರತೆಗೆದು ಜಗತ್ತಿಗೆ ನೀಡಬೇಕೆಂಬ ಮಹದಾಸೆ ಹೊಂದಿದೆ. ರೈತರಿಗೆ ತ್ರೈಮಾಸಿಕ ಸಭೆ ಮಾಡಿ ಹೊಸ ವಿದ್ಯಾವಂತ ರೈತರನ್ನು ಕೃಷಿಗೆ ತರಲು ಅವರಿಗೆ ಬೇಕಾದ ಮಾರ್ಗದರ್ಶನ, ಸಹಕಾರ ಮತ್ತು ಸಹಭಾಗಿತ್ವವನ್ನು ನೀಡಲು ಮುಂದಾಗಿದೆ. ಅದರಿಂದ ಯುವ ಪೀಳಿಗೆಗೆ ತಮ್ಮ ಕುಲಕಸುಬನ್ನು ಮುಂದುವರಿಸುವ ವ್ಯವಸ್ಥೆಯ ಅಡಿಪಾಯವನ್ನು ಹಾಕಿಕೊಡಲು ರಾಷ್ಟ್ರಮಟ್ಟದ ಹಾಗೂ ರಾಜ್ಯ ಮಟ್ಟದ ಇತರ ಸಂಸ್ಥೆಗಳನ್ನು ನಮ್ಮ ಈ ಜಿಲ್ಲೆಗೆ ಕರೆತರುತ್ತಿದೆ. ರೈತರ ಜಮೀನಿನ ಮಣ್ಣಿನ ಪರೀಕ್ಷೆ ಮತ್ತು ಆದಾಯ ತರುವ ಬೆಳೆ, ಅದರ ಬಿತ್ತನೆ ಬೀಜ ಹಾಗೂ ಬೆಳೆಯುವ ಉತ್ತಮ ಕೃಷಿ ವಿಧಾನ, ಬೆಳೆದ ನಂತರ ಖರೀದಿಯ ನಂತರ ಸಕಾಲಕ್ಕೆ ಪಾವತಿ ಈ ಎಲ್ಲವನ್ನೂ ಮಾಡಿಕೊಂಡು ಬರುತ್ತಿದೆ. ಸರ್ಕಾರದ ಎಲ್ಲ ರೀತಿಯ ನಿಯಮಗಳನ್ನು ಪಾಲಿಸಿಕೊಂಡು
ಆಹಾರ ಕ್ಷೇತ್ರದಲ್ಲಿ ದೊಡ್ಡ ಮಟ್ಟಿಗೆ ಸಾಧನೆ ಮಾಡುವುದರ ಜೊತೆಗೆ ರೈತರನ್ನು ಪ್ರೋತ್ಸಾಹಿಸಲು ಹೊರಟಿದೆ. ಈ ಎಲ್ಲ ಮೌಲ್ಯಯುತವಾದ ಸದುದ್ದೇಶಗಳನ್ನು ಇಟ್ಟುಕೊಂಡು ಈ ಸಂಸ್ಥೆಯು ಮೊದಲ ಬಾರಿಗೆ ಸಾವಯವ ಕೃಷಿ ಮಾಡುವ ರೈತ ಮಿತ್ರರನ್ನು ಈ ಸಭೆಗೆ ಆಹ್ವಾನಿಸಿ ಆರ್ಗ್ಯಾನಿಕ್ ಫಾರ್ಮಿಂಗ್ಗೆ ಅಂಬೆಗಾಲು ಇಡುತ್ತಿದೆ. ನಮ್ಮ ಜಿಲ್ಲೆಯ ನೆಚ್ಚಿನ ಸಾವಯವ ಕೃಷಿಕರು ಈ ಸಂಸ್ಥೆಯನ್ನು ನಿಮ್ಮ ಮಾರ್ಗದರ್ಶನ ಹಾಗೂ ಸಹಕಾರದ ಮೂಲಕ ಮುಂದಿನ ದಿನಗಳಲ್ಲಿ ಸಾವಯವ ಕ್ರಾಂತಿ ತರುವತ್ತ ಕೊಂಡೊಯ್ಯಬೇಕೆಂದು ತಮ್ಮೆಲ್ಲರಲ್ಲಿ ವಿನಂತಿಸಿಕೊಳ್ಳುತ್ತಿದ್ದೇವೆ. ಎಲ್ಲ ಸಾವಯವ ರೈತ ಬಾಂಧವರಿಗೆ ಧನ್ಯವಾದಗಳು. आत्मनिर्भर किसान भारत की शान। उत्पादन में आत्मनिर्भर होने के साथ साथ फसल की कटाई के उपरांत उपज की हानि को रोकने, ग्रामीण क्षेत्रों में रोजगार सृजन करने और बीज से बाजार तक के विजन को मजबूती देने के उद्देश्य से 1 वर्ष पूर्व माननीय प्रधानमंत्री श्री नरेंद्र मोदी जी ने एक महत्वाकांक्षी केंद्रीय योजना एग्रीकल्चर इंफ्रास्ट्रक्चर फंड की शुरुआत की। इस आधुनिक इंफ्रास्ट्रक्चर से कृषि आधारित उद्योग लगाने में एक बहुत बड़ा बदलाव आएगा और बहुत बड़ी गति आएगी। साथियों, अब हम उस स्थिति की तरफ बढ़ रहे हैं जहां गांव के कृषि उद्योगों से फूड आधारित उत्पाद शहर जाएंगे और यही तो आत्मनिर्भर भारत अभियान का संकल्प है। एग्रीकल्चर इंफ्रास्ट्रक्चर फंड से पात्र लाभार्थी गोदामों का निर्माण कर सकते हैं, छटाई या ग्रेडिंग इकाई, पैकिंग हाउस, सप्लाई चेन और कोल्ड चेन जैसी सुविधाएं या फिर प्राथमिक कृषि प्रसंस्करण केंद्र की स्थापना कर सकते हैं। इस योजना के तहत पात्र लाभार्थियों को 2 करोड़ रुपए तक के ऋण पर अधिकतम 7 वर्ष के लिए ब्याज में 3% तक की छूट दी जा रही है। ऋण पुनर्भुगतान के लिए 6 महीने से 2 वर्ष तक मोरेटोरियम की सुविधा भी उपलब्ध है। इस योजना ने अब तक सफलता की कई मिसालें कायम की हैं, जैसे कि मध्य प्रदेश के लाभार्थी श्री विपिन त्रिपाठी ने एग्रीकल्चर वेस्ट से बायोफ्यूल बनाने का इनोवेटिव प्राइमरी प्रोसेसिंग सेंटर लगाया है। लोन मिलने की वजह से हम समय पर सारी मशीनों का प्रोक्योरमेंट और सारा सिविल वर्क टाइम पे करवा पाए, जिससे ये प्रोजेक्ट को लगाना संभव हो पाया। राजस्थान के लाभार्थी श्री यशवर्धन मुंद्रा ने सॉर्टिंग एंड ग्रेडिंग यूनिट लगाकर रोजगार के अवसर पैदा किए हैं। कर्नाटक की महिला उद्यमी श्रीमती ममता वी ने प्राइमरी प्रोसेसिंग सेंटर लगाकर प्रगति की नई राह चुनी है। ಸಣ್ಣ ಪುಟ್ಟ ಉದ್ಯಮಿಗಳನ್ನ ಮತ್ತಷ್ಟು ಅಗ್ರಿಕಲ್ಚರಲ್ಲಿ ಹೆಚ್ಚು ನಾವು ಇನ್ನಷ್ಟು ಸಾಧನೆ ಮಾಡಲಿಕ್ಕೆ ಕಾರಣಕಾರಕವಾದಂತ ಈ ಅಗ್ರಿಕಲ್ಚರಲ್ ಇನ್ಫ್ರಾಸ್ಟ್ರಕ್ಚರ್ ಫಂಡ್ ಇಂದ ನಮ್ಮ ಇನ್ನಷ್ಟು ಯೋಜನೆಗಳು ಆಯೋಜನೆಗಳು ಉತ್ತಮಗೊಂಡಿದೆ। राजस्थान के लाभार्थी श्री दिनेश भट्टर ने जीरे की प्रोसेसिंग यूनिट लगाकर आसपास के ग्रामीणों को आत्मनिर्भरता प्रदान की है। महाराष्ट्र के लाभार्थी श्री अनूप कुमार मोहता ने वेयर हाउस बनाकर अन्न भंडारण को सुनिश्चित किया है। आज देश के कोने कोने से किसान, कृषि उद्यमी, किसान उत्पादक संघ, प्राथमिक कृषि सहकारी समितियां, स्वयं सहायता समूह और कृषि उपज मंडियां इस योजना का लाभ उठा रहे हैं।